Welcome to Sankalp Learning Solutions. Good evening, my dear students. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ಗಣಿತ ಪಠ್ಯಪುಸ್ತಕದ ಅಧ್ಯಾಯದಲ್ಲಿ ಸರ್ಕಲ್ಸ್ ಅನ್ನೋ ಒಂದು ಚಾಪ್ಟರ್ ಅನ್ನ ಕಲಿಲಿಕ್ಕೆ ಹೊರಟಿದ್ದೇವೆ. ಸೊ ಈಗಾಗಲೇ ನೀವು ಈ ಒಂದು ಸರ್ಕಲ್ಸ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಪದಗಳನ್ನ ಕಲ್ತಿರ್ತೀರ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಬಿಡಿಸಿರ್ತೀರ ಹಿಂದಿನ ತರಗತಿಯಲ್ಲಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಸರ್ಕಲ್ಸ್ಗೆ ಸಂಬಂಧಪಟ್ಟಂತಹ ಪರಿಕಲ್ಪನೆಗಳನ್ನ ನೋಡ್ತಾ ಹೋಗೋಣ. ಸೊ ಈಗಾಗಲೇ ನೀವು ಸರ್ಕಲ್ಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ಅನೇಕ ಕಡೆ ನಾವು ಈ ವೃತ್ತಗಳು ಸರ್ಕಲ್ಸ್ಗಳ ಉದಾಹರಣೆಗಳನ್ನ ನೋಡ್ತಾ ಇರ್ತೇವೆ ಅಲ್ವಾ? ಸೊ ಎಲ್ಲೆಲ್ಲಿ ನೋಡ್ತೀರಾ ವೃತ್ತಗಳನ್ನ? ಎಲ್ಲೆಲ್ಲಿ ಕಾಣ್ತೀರಾ ನಮ್ಮ ದಿನನಿತ್ಯ ಜೀವನದಲ್ಲಿ, ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಎಲ್ಲೆಲ್ಲಿ ನೀವು ವೃತ್ತಗಳನ್ನ ಈ ಸರ್ಕಲ್ಸ್ ಅನ್ನ ಕಾಣ್ತೀರಾ ಅನ್ನೋದನ್ನ ನೋಡಕ್ ಹೋದ್ರೆ ಗಡಿಯಾರ, ಸೊ ವಾಲ್ ಕ್ಲಾಕ್, ಸೊ ಅದೇನಾಗಿರುತ್ತೆ ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ. ಅದೇ ರೀತಿ ಬಳೆಗಳು ಅಲ್ವಾ? ಸೊ ಇವು ಕೂಡ ಏನಾಗಿರುತ್ತೆ ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದು ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತು. ಬಟ್ ಇದನ್ನ ನಾವು ಗಣಿತದಲ್ಲಿ ಯಾವ ರೀತಿ ಹೇಳ್ತೇವೆ, ಸೊ ಯಾವ ರೀತಿ ಇದನ್ನ ವ್ಯಾಖ್ಯಾನಿಸ್ತೇವೆ ಸೊ ಅನ್ನೋದನ್ನ ಈಗಾಗ್ಲೇ ಕಲ್ತಿದ್ದೀರಾ. ಸೊ ಅದನ್ನ ನಾವೇನ್ ಮಾಡೋಣ, ಇವತ್ತಿನ ತರಗತಿಯಲ್ಲಿ ಪುನರ್ಮನನ ಮಾಡ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಸರ್ಕಲ್ಸ್ ಅಂದ್ರೆ ಏನ್ ಹೇಳಿ? ಸೊ the path of a point moving at a fixed distance from a fixed point is called circle ಅಲ್ವಾ? ಸೊ ಇಲ್ಲಿ ಒಂದು ವೃತ್ತ ಸಮತಲದಲ್ಲಿರುವ ಒಂದು ನಿರ್ದಿಷ್ಟ ಕೇಂದ್ರ ಬಿಂದು. ಸೊ ಇಲ್ಲಿ ನಿರ್ದಿಷ್ಟ ಕೇಂದ್ರ ಬಿಂದುವಿನಿಂದ ಏನಾಗಿರುತ್ತೆ ಮಕ್ಕಳೇ, ಸಮಾನ ಅಂತರದಲ್ಲಿ ಎಲ್ಲಾ ಬಿಂದುಗಳ ಸಮೂಹ. ಸೊ ಇವುಗಳನ್ನ ಏನಂತ ಹೇಳ್ತೇವೆ ನಾವು? ಸರ್ಕಲ್. ಎ ಸರ್ಕಲ್ ಈಸ್ ಎ ಕ್ಲೋಸ್ಡ್ 2-dimensional shape. It consisting of all the points in a plane that are fixed distance. So center ಇಂದ ಏನಾಗಿರುತ್ತೆ ಫಿಕ್ಸ್ಡ್ ಡಿಸ್ಟೆನ್ಸ್, ಸಮಾನ ದೂರದಲ್ಲಿ ಇರುತ್ತೆ. ಸೊ ಇವುಗಳ ಸಮೂಹಗಳನ್ನ ಏನಂತ ಹೇಳ್ತೇವೆ ಮಕ್ಕಳೇ? ಸರ್ಕಲ್ ಅಂತ ಹೇಳ್ತೇವೆ. ಸರ್ಕಲ್ ಹಾಗಾದ್ರೆ ಎಷ್ಟು ಭಾಗಗಳನ್ನ ಒಳಗೊಂಡಿರತ್ತೆ? ವಾಟ್ ಈಸ್ ದಿ ಮೇನ್ ಪಾರ್ಟ್ ಆಫ್ ದಿಸ್ ಸರ್ಕಲ್ ಅಂತ ನೋಡಕ್ ಹೋದ್ರೆ, ಸೊ ಮೇನ್ಲಿ 3 ಪಾರ್ಟ್ ಅಂತ ಹೇಳ್ತೇವೆ. ಯಾಕೆ ಹೇಳಿ? ಸರ್ಕಲ್ ನ ಔಟರ್, ಸೊ ಈ ಒಂದು ಸರ್ಕಲ್ ಅನ್ನ ಹೊರಭಾಗ ಮತ್ತು ಸರ್ಕಲಿನ ಒಳಭಾಗ. ನೋಡಿ ಈ ಒಂದು ಶೇಡ್ ಇದೆ ಅಲ್ವಾ? ಸೊ ಇದು ಸರ್ಕಲಿನ ಇನ್ನರ್ ಪಾರ್ಟ್ ಆದ್ರೆ, ಸೊ ಇಲ್ಲಿ ಗ್ರೀನ್ ಶೇಡ್ ಅಂದ್ರೆ ಟೋಟಲ್ ಈ ಒಂದು ಸಮತಲ ಕನ್ಸಿಡರ್ ಆಗತ್ತೆ. ಸೊ ಇದೇನಾಗತ್ತೆ ಮಕ್ಕಳೇ, ಈ ವೃತ್ತದ ಹೊರಭಾಗ, ಈ ಸರ್ಕಲಿನ ಹೊರಭಾಗ, ಔಟರ್ ಸೈಡ್ ಅಂತ ಹೇಳ್ತೇವೆ. ಸೊ ಮತ್ ಇನ್ನು ಉಳಿದಿದ್ದು ಸರ್ಕಲ್. ಸೊ ಈ ಒಂದು ಭಾಗ ಸರ್ಕಲ್ ಇರೋ ಭಾಗ. ಸೊ 3 ಭಾಗವಿದೆ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಸರ್ಕಲ್ ವೃತ್ತವನ್ನ ನೀವು ಯಾವ ವಿಧದಲ್ಲಿ ಬಿಡಿಸ್ತೀರಾ ಮಕ್ಕಳೇ? ವೃತ್ತಗಳನ್ನ ಬಿಡಿಸ್ತಿದ್ದೀರಾ ಅಲ್ವಾ? ಸೊ ಆದ್ರೆ ವೃತ್ತಗಳನ್ನ ಯಾವ್ಯಾವ ವಿಧದಲ್ಲಿ ಬಿಡಿಸೋಕ್ ಸಾಧ್ಯ ಇದೆ ಹೇಳ್ತೀರಾ? ಯಾವ್ಯಾವ್ದ್ರ ಸಹಾಯದಿಂದ ಬಿಡಿಸ್ತೀರಾ ನೀವು? ಶಾಲೆಗಳಲ್ಲಿ ಒಂದು ವೃತ್ತವನ್ನ ಬಿಡಿಸಿ ಅಂತ ಹೇಳ್ತಾರೆ. ಸೊ ಆಗ ಕೆಲವೊಂದ್ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ಸಾಮಾನ್ಯವಾಗಿ ಕೈವಾರದ ಸಹಾಯದಿಂದ ಏನ್ ಮಾಡ್ತೇವೆ ಮಕ್ಕಳೇ? ವೃತ್ತವನ್ನ ಬಿಡಿಸ್ತೇವೆ. ಬಟ್ ಕೆಲವೊಂದ್ ಸಂದರ್ಭದಲ್ಲಿ ಕೈವಾರ ದೊರಕದೇ ಇದ್ದಾಗ ಏನ್ ಮಾಡ್ತೇವೆ? ಬಳೆಗಳ ಸಹಾಯದಿಂದ ವೃತ್ತವನ್ನ ಬಿಡಿಸ್ತೇವೆ. ಅದೇ ರೀತಿ ಕಾಯಿನ್, ಸೊ ಇದರಿಂದ ಸಹಾಯದಿಂದ ಕೂಡ ವೃತ್ತವನ್ನ ಬಿಡಿಸ್ತೇವೆ. ಅದೇ ರೀತಿ ಈ ಫೀಲ್ಡ್ ಗಳಲ್ಲೆಲ್ಲ ಕಾಲ್ ಬೆರಳಿನ ಸಹಾಯದಿಂದ ಕೂಡ
ವೃತ್ತವನ್ನ ಬಿಡಿಸ್ತೇವೆ ಅಲ್ವಾ. ಸೊ ಅನೇಕ ರೀತಿಯಲ್ಲಿ ನಾವೇನ್ ಮಾಡ್ತೇವೆ ಮಕ್ಕಳೇ, ವೃತ್ತವನ್ನ ಬಿಡಿಸ್ತೇವೆ. ಹಾಗಾದ್ರೆ ನಾವಿಲ್ಲಿ ಇವತ್ತಿನ ಒಂದು ಸರ್ಕಲ್ಗೆ ಸಂಬಂಧಪಟ್ಟ ಹಾಗೆ ಮಕ್ಕಳೇ ಯಾವ್ಯಾವ ಪದಗಳನ್ನ ಕಲಿಯೋಣ, ಪರಿಕಲ್ಪನೆಗಳನ್ನ ನೋಡ್ಲಿಕ್ಕೆ ಹೊರಟಿದ್ದೇವೆ ಅನ್ನೋದನ್ನ ನೋಡೋಣ ಮಕ್ಕಳೇ ಒಂದೊಂದಾಗಿ. ಮೊದಲನೇದಾಗಿ ಪಾರ್ಟ್ಸ್ ಆಫ್ ದಿ ಸರ್ಕಲ್. ಸೊ ಈ ವೃತ್ತಗಳ ಭಾಗಗಳನ್ನ ಕಲಿತೇವೆ. ಸೊ ಇದನ್ನು ಕೂಡ ನೀವೇನ್ ಮಾಡಿದ್ದೀರಾ, ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀರಾ, ಬಟ್ ಮರ್ತ್ ಹೋಗಿರತ್ತೆ ಅಲ್ವಾ. ಅದೇ ರೀತಿ ಥೇರಮ್ಸ್, ಈ ಒಂದು ವೃತ್ತಗಳಿಗೆ ಸರ್ಕಲ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಥೇರಮ್ಸ್ಗಳು ಬರುತ್ತೆ. ಸೊ ಈ ಥೇರಮ್ ಹೆಲ್ಪ್ ಇಂದ ಏನ್ ಮಾಡ್ತೇವೆ ಮಕ್ಕಳೇ, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇವೆ. ಅದೇ ರೀತಿ ಥರ್ಡ್ ಒನ್ ಇಸ್ ಥೇರಮ್. ಸೊ ಇನ್ನೊಂದು ಥೇರಮ್ ಇದೆ. ಸೊ ಇವುಗಳನ್ನೆಲ್ಲ ಅಭ್ಯಾಸ ಮಾಡ್ತೇವೆ. ಸೊ ಏನಾಗಿದೆ ಮಕ್ಕಳೇ, ಈ ಒಂದು ಸರ್ಕಲ್ಸ್ ಅಲ್ಲಿ 3 ಕಾನ್ಸೆಪ್ಟ್ ಗಳನ್ನ ನಾವು ಸ್ಟಡಿ ಮಾಡ್ತೇವೆ. ಫಸ್ಟ್ ಒನ್ ಇಸ್ ಪಾರ್ಟ್ಸ್ ಆಫ್ ದಿ ಸರ್ಕಲ್, ಸೆಕೆಂಡ್ ಒನ್ ಇಸ್ ಥೇರಮ್ 10.1 ಅಂಡ್ ಥೇರಮ್ 10.2. ಸೊ ಇದಿಷ್ಟು ಈ ಒಂದು ಸರ್ಕಲ್ಸ್ ಗೆ ರಿಲೇಟೆಡ್ ಆಗಿರೋ ಕಾನ್ಸೆಪ್ಟ್. ಸೊ ಫಸ್ಟ್ ಒನ್, ಮೇನ್ ಪಾರ್ಟ್ಸ್ ಆಫ್ ದಿ ಸರ್ಕಲ್. ಓಕೆ, ಸೊ ನಾವಿಲ್ಲಿ ಮೇನ್ ಪಾರ್ಟ್ ಅನ್ನ, ಸರ್ಕಲಿನ ಪಾರ್ಟ್ ಗಳನ್ನ ನೋಡೋಣ. ಸೊ ಹಿಯರ್ ನೋಡಿ, ಇಲ್ಲಿ ವೃತ್ತವನ್ನ ಒಬ್ಸರ್ವ್ ಮಾಡಿ. ಸೊ ಇನ್ ಸರ್ಕಲ್, ಸೊ ದಿಸ್ ಇಸ್ O. Take this as O. Here O. So O is a fixed point. Okay. O is a fixed point inside the circle from which all the points on the circle are equidistant. Okay. So ಇಲ್ಲಿ O ಅನ್ನೋ ಒಂದು ಸೆಂಟರ್ ಪಾಯಿಂಟ್. ಸೊ ಇದರಿಂದ ಸೊ ಈ ವೃತ್ತದ ಮೇಲಿನ ಬಿಂದುಗಳೆಲ್ಲ ಏನಾಗಿರುತ್ತೆ ಮಕ್ಕಳೇ, ಈಕ್ವಿಡಿಸ್ಟೆನ್ಸ್, ಸಮ ದೂರದಲ್ಲಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ O ಅನ್ನೋದೇನಾಯ್ತು, ಈ ಒಂದು ಸರ್ಕಲಿನ ಸೆಂಟರ್ ಆಗತ್ತೆ. ಹಾಗಾದ್ರೆ ಸೊ O is the center of the circle. Okay, so O is the center of the circle. What is center of this circle means a fixed point inside the circle. ಸೊ ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್ ಹಾಕಿ ಇದನ್ನ O ಅಂತ ಬರೆಯಲಕ್ ಆಗಲ್ಲ. ಯಾಕೆ ಹೇಳಿ, ಸೊ ಇದೇನಾಗಿರತ್ತೆ ಹೇಳಿ, ಈಕ್ವಿಡಿಸ್ಟೆನ್ಸ್. ಸೊ ಸಮಾನ ದೂರದಲ್ಲಿ ಇರತ್ತೆ ಎಲ್ಲಾ ಬಿಂದುಗಳು. ಈ ವೃತ್ತದ ಈ ಸರ್ಕಲಿನ ಮೇಲಿನ ಎಲ್ಲಾ ಪಾಯಿಂಟ್ಸ್ ಏನಾಗಿರತ್ತೆ ಹೇಳಿ, ಸೆಂಟರಿಗೆ ಈಕ್ವಿಡಿಸ್ಟೆನ್ಸ್. ಓಕೆ, ಸೊ ಏನಾಗಿರತ್ತೆ ಹೇಳಿ, ಈಕ್ವಿಡಿಸ್ಟೆನ್ಸ್ ಅಲ್ಲಿ ಇರತ್ತೆ. ಹಾಗಾಗಿ ಇಲ್ಲಿ O ಏನಾಗತ್ತೆ ಮಕ್ಕಳೇ, ಸೆಂಟರ್ ಆಫ್ ದಿ ಸರ್ಕಲ್. ಸೊ here take this as O, here which is O and this is A. Okay, so OA anna observe ಮಾಡಿ. So the constant distance, so OA, OB, OC, so ಇದೇನಾಯ್ತು ಮಕ್ಕಳೇ, ಕಾನ್ಸ್ಟೆಂಟ್ ಡಿಸ್ಟೆನ್ಸ್. O ದಿಂದ ಈ ಒಂದು ಸರ್ಕಲಿನ ಮೇಲಿನ ಯಾವುದೇ ಬಿಂದುವಿನ ಒಂದು ಅಂತರ. ಸೊ ಇದೇನಾಗತ್ತೆ ಮಕ್ಕಳೇ, ರೇಡಿಯಸ್ ಅಂತ ಹೇಳ್ತೇವೆ. ಸೊ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಟು ಎನಿ ಪಾಯಿಂಟ್ ಆನ್ ದಿ ಸರ್ಕಲ್. ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ, ರೇಡಿಯಸ್ ಆಫ್ ದಿ ಸರ್ಕಲ್. ಓಕೆ, ಸೊ ಹಾಗಾದ್ರೆ ಇಲ್ಲಿ OB OA ಏನಾಗತ್ತೆ ಹೇಳಿ, ರೇಡಿಯಸ್ ಆಫ್ ದಿ ಸರ್ಕಲ್ ಆಗತ್ತೆ. ಓಕೆ, ರೇಡಿಯಸ್ ಆಫ್ ದಿ ಸರ್ಕಲ್. Center to the any point on the circle, distance between the center to the any point on the circle, we call this as radius of the circle. Okay, so next ಇದನ್ನ B ಮತ್ತು ಇದನ್ನ C ಅಂತ ಹೇಳ್ತಾರೆ. ಸೊ ಇಲ್ಲಿ BC ಸೆಗ್ಮೆಂಟ್ ಒಂದು ಲೈನ್ ಅನ್ನ ಒಬ್ಸರ್ವ್ ಮಾಡಿದ್ರೆ, ಸೊ ಇದೇನಾಗ್ತಾ ಇದೆ ಹೇಳಿ, ಸೆಂಟರ್ ಇಂದ ಪಾಸ್ ಆಗ್ತಾ ಇದೆ. ಸೊ ವಿಚ್ ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ದಿ ಸರ್ಕಲ್. ಸೊ ಹಿಯರ್ ವಿ ಸೇ ದಟ್ ದಿಸ್ BC line, BC straight line is the
diameter of the circle. So how can we define this diameter? Which is the straight line segment that passes through the center and connect two points on the circle. Okay, so ಇದೇನಾಗುತ್ತೆ ಸೆಂಟರ್ ಇಂದ ಪಾಸ್ ಆಗತ್ತೆ. ಸೊ ವಿಚ್ ಕನೆಕ್ಟಿಂಗ್ ಟೂ ಪಾಯಿಂಟ್ಸ್. ಸೊ ಬಿ ಮತ್ತು ಸಿ ಏನಾಗಿದೆ ಸರ್ಕಲ್ ಮೇಲಿನ ಎರಡು ಪಾಯಿಂಟ್ಸ್. ಸೊ ಇದೇನಾಗತ್ತೆ ಎರಡು ಪಾಯಿಂಟ್ಸ್ ಅನ್ನ ಏನ್ ಮಾಡತ್ತೆ ಕನೆಕ್ಟ್ ಮಾಡತ್ತೆ. ಈ ಒಂದು ಸ್ಟ್ರೇಟ್ ಲೈನ್ ಏನ್ ಮಾಡತ್ತೆ ಹೇಳಿ ಬಿ ಸಿ ಪಾಯಿಂಟ್ ಅನ್ನ connect ಮಾಡುತ್ತೆ which passes through the center of the circle. Okay, so here BC is the diameter of the circle. Okay, so ಇದನ್ನೆಲ್ಲ ಕಲ್ತಿರ್ತೀರಾ, ಹಾಗೆ ಮರ್ತಿರ್ತೀರಾ. ಓಕೆ, ಸೊ ಒಮ್ಮೆ ನೆನ್ಪು ಮಾಡ್ಕೊಡ್ತಾ ಇದ್ದೇನೆ, ಯಾಕಂದ್ರೆ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಈಸಿ ಆಗತ್ತೆ. ಓಕೆ, ಹಾಗಾಗಿ ಸೊ ನೆಕ್ಸ್ಟ್ ಇಲ್ಲೊಂದು point on the circle, so name this as EF. Okay, so this is E and F. Okay, ಯಾರಾದ್ರೂ ಹೇಳ್ತೀರಾ ಏನು ಅಂತ? ಇದನ್ನ ಹೇಳ್ತೀರಾ ಏನಂತ? ಏನು ಹೇಳಿ? EF ಏನಾಗತ್ತೆ? A line segment connecting two points on a circle on the circumference. So ಏನಾಗತ್ತೆ ಇದು? ಹೇಳಿ ಏನಾಗತ್ತೆ? which is the circumference. ಈ ಒಂದು ವೃತ್ತದ ಮೇಲೆ, ಈ ಸರ್ಕಲಿನ ಮೇಲೆ ಎರಡು ಪಾಯಿಂಟ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ EF ಅಲ್ವಾ? ಸೊ EF ಲೈನ್ ಏನ್ ಮಾಡ್ತಾ ಇದೆ? ಈ ಒಂದು ಸರ್ಕಲಿನ ಎರಡು ಪಾಯಿಂಟ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ. ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ? ಕಾರ್ಡ್ ಅಂತ ಹೇಳ್ತೇವೆ. ಸೊ ಕನ್ನಡದಲ್ಲಿ ಏನಂತಾರೆ ಇದನ್ನ? ಜ್ಯಾ. ಜ್ಯಾ. ಸೊ ವೃತ್ತದ ಮೇಲಿನ ಎರಡು ಬಿಂದುಗಳನ್ನ ಸೇರಿಸುವ ರೇಖೆ ಅಲ್ವಾ? ಸೊ ಇದನ್ನ ಏನಂತ ಹೇಳ್ತೇವೆ? ಜ್ಯಾ ಆರ್ ಕಾರ್ಡ್. ಎ ಲೈನ್ ಸೆಗ್ಮೆಂಟ್ ಕನೆಕ್ಟಿಂಗ್ ಎನಿ ಟೂ ಪಾಯಿಂಟ್ಸ್ ಆನ್ ಎ ಸರ್ಕಲ್. ಓಕೆ, ಸೊ ಹಾಗಾದ್ರೆ ಇಲ್ಲಿ EF ಏನಾಗತ್ತೆ ಹೇಳಿ? EF ಏನಾಗತ್ತೆ? ಕಾರ್ಡ್ ಆಗತ್ತೆ. ಓಕೆ, ಕಾರ್ಡ್ ಆಗತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು? ಸೆಂಟರ್ ಆಫ್ ದಿ ಸರ್ಕಲ್ ಗೊತ್ತಾಯ್ತು. ಏನ್ ಹೇಳತ್ತೆ? ವಿಚ್ ಈಸ್ ದಿ ಡಿಸ್ಟೆನ್ಸ್, ವಿಚ್ ಈಸ್ ದಿ ಫಿಕ್ಸ್ಡ್ ಪಾಯಿಂಟ್ ಇನ್ಸೈಡ್ ದಿ ಸರ್ಕಲ್. ಓಕೆ, ಸೊ ಹಿಯರ್ ಆಲ್ ದ ಪಾಯಿಂಟ್ಸ್ ಆನ್ ದಿ ಸರ್ಕಲ್ ಆರ್ ಈಕ್ವಿ ಡಿಸ್ಟೆನ್ಸ್. ಅದೇ ರೀತಿ ರೇಡಿಯಸ್. ಸೊ ರೇಡಿಯಸ್ ಅಂದ್ರೆ ಏನ್ ಗೊತ್ತಾಯ್ತು ನಿಮ್ಗೆ? ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್. ಓಕೆ, ಸೊ ಸೆಂಟರ್ ಇಂದ ವೃತ್ತದ ಮೇಲಿನ ಯಾವುದೇ ಬಿಂದು, ಸೊ ಇವುಗಳ ನಡುವಿನ ದೂರವನ್ನ ಏನಂತ ಹೇಳ್ತೇವೆ ಮಕ್ಕಳೇ? ರೇಡಿಯಸ್ ಅಂತ ಹೇಳ್ತೇವೆ. ಸೊ ಯಾವ ಒಂದು ಲೈನ್ ಸೆಗ್ಮೆಂಟ್ ಏನಾಗತ್ತೆ ಸೆಂಟರ್ ಇಂದ ಪಾಸ್ ಆಗತ್ತಲ್ವಾ? ಸೊ ಅದನ್ನ ಏನಂತ ಹೇಳ್ತೇವೆ ನಾವು? ಡಯಾಮೀಟರ್ ಆಫ್ ದಿ ಸರ್ಕಲ್. ಓಕೆ, ವ್ಯಾಸ ಅಂತ ಹೇಳ್ತೇವೆ. ಅದೇ ರೀತಿ ಟೂ ಪಾಯಿಂಟ್ಸ್, ಲೈನ್ ಸೆಗ್ಮೆಂಟ್ ಕನೆಕ್ಟಿಂಗ್ ಎನಿ ಟೂ ಪಾಯಿಂಟ್ಸ್ ಆನ್ ದಿ ಸರ್ಕಲ್. ಓಕೆ, ಸೊ ಯಾವುದೇ ಎರಡು ಬಿಂದುಗಳನ್ನ ಸೇರಿಸುವ ರೇಖೆಯನ್ನ ಏನಂತ ಹೇಳ್ತೇವೆ? ಕಾರ್ಡ್ ಅಂತ ಹೇಳ್ತೇವೆ. ಅದೇ ರೀತಿ ವೃತ್ತ. ಸೊ ಈ ಸರ್ಕಲ್ ಅನ್ನ ಒಬ್ಸರ್ವ್ ಮಾಡಿ. ದ ಟೋಟಲ್ ಡಿಸ್ಟೆನ್ಸ್. ಸೊ ಈ ರೆಡ್ ಲೈನ್ ಅನ್ನ ಒಬ್ಸರ್ವ್ ಮಾಡಿ. ಸೊ ಇದನ್ನ ಫುಲ್ ಕಂಪ್ಲೀಟ್, ಇದು ವೃತ್ತ ಅಲ್ವಾ? ಇದೊಂದು ಸರ್ಕಲ್. ಸೊ ಹಾಗಾದ್ರೆ ಇಲ್ಲಿ ದ ಟೋಟಲ್ ಡಿಸ್ಟೆನ್ಸ್ ಅರೌಂಡ್ ದಿ ಸರ್ಕಲ್ ಎಡ್ಜ್. ಸೊ ಟೋಟಲ್ ಡಿಸ್ಟೆನ್ಸ್ ಅನ್ನ ಏನಂತ ಹೇಳ್ತೇವೆ? ಹೇಳ್ತೀರಾ? ಟೋಟಲ್ ಡಿಸ್ಟೆನ್ಸ್ ಅನ್ನ ಏನಂತ ಹೇಳ್ತೇವೆ? ಸರ್ಕಂಫರೆನ್ಸ್ ಅಂತ ಹೇಳ್ತೇವೆ. ಓಕೆ, ದಿಸ್ ಈಸ್ ದಿ ಟೋಟಲ್. ಓಕೆ, ಟೋಟಲ್ ಆಗಿ ಹೇಳ್ತಾ ಇದ್ದೇನೆ, ಸರ್ಕಂಫರೆನ್ಸ್. ಸೊ ಇದನ್ನ ಕನ್ನಡದಲ್ಲಿ ಏನಂತಾರೆ? ಪರಿಧಿ, ವೃತ್ತದ ಪರಿಧಿ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಅದೇ ರೀತಿ ಇಲ್ಲಿ ನೋಡಿ, ಬ್ರೌನ್ ಕಲರ್, ಕಾಫಿ ಕಲರ್ ಬಣ್ಣದಿಂದ ಒಂದು ಭಾಗವನ್ನ ತೆಕೊಂಡಿದ್ದೇನೆ. ಸೊ ವೃತ್ತದ ಈ ಒಂದು ವೃತ್ತ ಅಲ್ವಾ? ಸೊ ಈ ವೃತ್ತದ ಒಂದು ಭಾಗ, ವೃತ್ತದ ಒಂದು ಭಾಗ, ದ ಪಾರ್ಟ್ ಆಫ್ ದಿ
which is the portion of large curve such as circle. ಸೊ ಈ ಒಂದು ಸರ್ಕಲಿನ ಒಂದು ಪೋರ್ಷನ್ ಅನ್ನ ತಗೊಂಡಿದ್ದೇನೆ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು, ಆರ್ಕ್. ಆರ್ಕ್ ಆಫ್ ದಿಸ್ ಸರ್ಕಲ್. ಹಿಯರ್ PQ is the arc. ಓಕೆ, ಆರ್ಕ್ ಆಫ್ ದಿ ಸರ್ಕಲ್ ಆಗತ್ತೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಆರ್ಕ್ ಅಂದ್ರೆ ಏನಂತ ಗೊತ್ತಾಯ್ತು. ಅದೇ ರೀತಿ ಕಾರ್ಡ್, BC ಡಯಾಮೀಟರ್, ಅದೇ ರೀತಿ ರೇಡಿಯಸ್ ಮತ್ತು ಸೆಂಟರ್. ಸೊ ಸೆಂಟರ್ ಏನು ಅಂತ ಗೊತ್ತಾಯ್ತು, ವಿಚ್ ಈಸ್ ದಿ ಮೇನ್ ಪಾರ್ಟ್ ಆಫ್ ದಿ ಸರ್ಕಲ್. ಸೊ ಇವುಗಳು ಬೇಸಿಕ್ಸ್. ಸೊ ಇವುಗಳನ್ನ ಒಂದ್ಸಲ ಏನ್ ಮಾಡಿದ್ವಿ, ಪುನರ್ಮನನ ಮಾಡ್ಕೊಂಡ್ವಿ. ನಾವು ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿರೋದನ್ನ ನೆನ್ಪು ಮಾಡ್ಕೊಂಡ್ವಿ. ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಇಲ್ಲಿ ದ ನಂಬರ್ ಆಫ್ ರೇಡಿಯಾಯ್ ದಟ್ ಕ್ಯಾನ್ ಬಿ ಡ್ರಾನ್ ಇನ್ ಎ ಸರ್ಕಲ್. ಹೇಳ್ತೀರಾ ಯಾರಾದ್ರೂ? ಆನ್ಸರ್ ಮಾಡಿ ಪ್ಲೀಸ್. ಎನಿವನ್? ದ ನಂಬರ್ ಆಫ್ ರೇಡಿಯಾಯ್. ಸೊ ನಾವು ಎಷ್ಟು ತ್ರಿಜ್ಯಗಳನ್ನ ಈ ಒಂದು ಸರ್ಕಲ್ಗೆ ಎಳೆಯಬಹುದು? ಹೇಳ್ತೀರಾ? ಹೇಳ್ತೀರಾ? ನಂಬರ್ ಆಫ್ ರೇಡಿಯಾಯ್ ದಟ್ ಕ್ಯಾನ್ ಬಿ ಡ್ರಾನ್ ಇನ್ ಎ ಸರ್ಕಲ್. ಎಷ್ಟು ರೇಡಿಯಾಯ್ಗಳನ್ನ ಡ್ರಾ ಮಾಡ್ಬೋದು? Anyone? Here in this circle, this is the center of the circle. So here ಈ ಒಂದು ಸರ್ಕಲ್ಗೆ ನಾವು ಎಷ್ಟು ತ್ರಿಜ್ಯಗಳನ್ನ ಎಳಿಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಂಬರ್ ಆಫ್ ರೇಡಿಯಾಯ್. ಓಕೆ, ಇಲ್ಲಿ ಎಷ್ಟು ಸಂಖ್ಯೆಯ ತ್ರಿಜ್ಯಗಳನ್ನ ಎಳಿಬಹುದು ಮಕ್ಕಳೇ? ನೋಡಿ, ಸೊ ಇನ್ ಎನಿ ಪಾಯಿಂಟ್. ಸೊ ಇಲ್ಲಿ ಒಂದು ಬಿಂದುವನ್ನ ತಗೊಂಡ್ರೆ, ಸೊ ಇಲ್ಲಿಂದ ಸೆಂಟರ್ ಇಂದ ಈ ಒಂದು ಪಾಯಿಂಟ್ಗೆ ಎ, ಅದೇ ರೀತಿ ಇದು ಕೂಡ ರೇಡಿಯಸ್ ಆಗತ್ತೆ. ಅದೇ ರೀತಿ ಸೆಂಟರ್ ಇಂದ ಸೊ ಇಲ್ಲಿ ಪಾಯಿಂಟ್ ಅನ್ನ ಗುರುತಿಸ್ತೇನೆ. ಸೊ ಅದನ್ನ ಜಾಯಿನ್ ಮಾಡ್ತೇನೆ, ಇದನ್ನ ಬಿ ಅಂತ ತಗೊಳ್ತೇನೆ. ಸೊ ಅದೇ ರೀತಿ ಸೊ 0 to any point on the circle. ಸೊ ಇದೆಲ್ಲ ಏನಾಗತ್ತೆ ಹೇಳಿ? ರೇಡಿಯಸ್ ಆಗತ್ತಲ್ವಾ? ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಟು ದಿ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್. ಓಕೆ, ಹಾಗಾದ್ರೆ ಇಲ್ಲಿ ಏನಾಯ್ತು ಹೇಳಿ? ಹೌ ಮೆನಿ ನಂಬರ್ ಆಫ್ ರೇಡಿಯಸ್ ಕ್ಯಾನ್ ಬಿ ಡ್ರಾನ್ ಇನ್ ದಿ ಸರ್ಕಲ್? ಹೇಳ್ತೀರಾ? ಮೆನಿ ರೇಡಿಯಾಯ್. ಎಸ್, ಕರೆಕ್ಟ್. ಏನ್ ಮಾಡ್ಬೋದು? ಎಷ್ಟು ಬೇಕಾದ್ರೂ, ಅಪರಿಮಿತ ಅಂತ ಹೇಳ್ತೇವೆ. ಸೊ ಅಪರಿಮಿತ ಸಂಖ್ಯೆಯ ರೇಡಿಯಸ್ ಗಳನ್ನ ಇಲ್ಲಿ ಡ್ರಾ ಮಾಡ್ಬೋದು. ಹಾಗಾದ್ರೆ ದ ನಂಬರ್ ಆಫ್ ರೇಡಿಯಾಯ್ ದಟ್ ಕ್ಯಾನ್ ಬಿ ಡ್ರಾನ್ ಇನ್ ಎ ಸರ್ಕಲ್ ಇಸ್ ಇನ್ಫೈನೈಟ್. ಓಕೆ, ಅರ್ಥ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ? ರಿಲೇಶನ್ಶಿಪ್ ಬಿಟ್ವೀನ್ ಡಯಾಮೀಟರ್ ಅಂಡ್ ರೇಡಿಯಸ್. ಸೊ ರೇಡಿಯಸ್ ಅಂದ್ರೆ ಏನಂತ ಗೊತ್ತಾಗಿದೆ, ಅದೇ ರೀತಿ ಡಯಾಮೀಟರ್ ಅಂದ್ರೆ ಏನು ಅಂತ ಕೂಡ ಗೊತ್ತಾಗಿದೆ ಅಲ್ವಾ? ಸೊ ರೇಡಿಯಸ್ ಅಂದ್ರೆ ಏನ್ ಹೇಳಿ? ದ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್. ಓಕೆ, ಸರ್ಕಲಿನ ಮೇಲಿನ ಯಾವುದಾದರೂ ಒಂದು ಬಿಂದು ಮತ್ತು ಸೆಂಟರ್, ಸರ್ಕಲಿನ ಕೇಂದ್ರದ ನಡುವೆ ಇರುವ ಅಂತರವನ್ನ ಏನಂತ ಹೇಳ್ತೇವೆ ಮಕ್ಕಳೇ? ರೇಡಿಯಸ್ ಆಫ್ ದಿ ಸರ್ಕಲ್ ಅಂತೇವೆ. ಹಾಗಾದ್ರೆ ಡಯಾಮೀಟರ್, ಸೊ BC ಏನಾಗತ್ತೆ ಹೇಳಿ? ಡಯಾಮೀಟರ್ ಆಗತ್ತೆ ಅಲ್ವಾ? So when a line segment passing through the center of the circle, so we say that this is the diameter of the circle. So ಈ diameter BC ಅನ್ನ ಒಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ OC ಮತ್ತು OB ಅನ್ನ ಒಬ್ಸರ್ವ್ ಮಾಡಿ. ಸೊ ಇದೇನಾಗತ್ತೆ ಹೇಳಿ? ರೇಡಿಯಸ್ ಆಗತ್ತೆ ಅಲ್ವಾ? ಸೊ OB ರೇಡಿಯಸ್ ಅಂಡ್ OC is the radius and OA is also radius ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಇವುಗಳ ರಿಲೇಶನ್ ಅನ್ನ ಏನಂತ ಹೇಳ್ಬೋದು? ಸೊ ವಾಟ್ ಈಸ್ ದಿ ರಿಲೇಶನ್? ಏನಾಗತ್ತೆ ಹೇಳಿ? ಡಯಾಮೀಟರ್ BC ವಿಚ್ ಈಸ್ ಆಲ್ವೇಸ್ ಟ್ವೈಸ್ ದಿ ಲೆಂತ್ ಆಫ್ ರೇಡಿಯಸ್ ಅಲ್ವಾ? ಸೊ ನೋಡಿ, ಇಲ್ಲಿ
ಆರ್ ಪ್ಲಸ್ ಆರ್. ಸೊ ಈ ಎರಡು ಲೆಂತ್ ಅನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ ಹೇಳಿ, ಡಯಾಮೀಟರ್ ಆಫ್ ದಿ ಸರ್ಕಲ್ ಸಿಗತ್ತೆ. ಹಾಗಾದ್ರೆ ನಾವೇನ್ ಹೇಳ್ಬೋದು ಇಲ್ಲಿ, ಡಯಾಮೀಟರ್ ಈಸ್ ದಿ ಟ್ವೈಸ್ ದಿ ಲೆಂತ್ ಆಫ್ ರೇಡಿಯಸ್ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಬರಿಬಹುದು, ದಿಸ್ ಡಿ ಇಸ್ ಈಕ್ವಲ್ ಟು ಏನಂತ ಹೇಳ್ತೀನಿ ನಾನು, ಟ್ವೈಸ್ ದಿ ರೇಡಿಯಸ್. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಡಿ ಡಿವೈಡೆಡ್ ಬೈ 2. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, ತ್ರಿಜ್ಯ ಏನಾಗಿದೆ, ಈ ಡಯಾಮೀಟರಿನ ಅರ್ಧದಷ್ಟಿದೆ ಅಂತ ಹೇಳ್ಬೋದು. ಸೊ ಡಯಾಮೀಟರ್ ಏನಾಗಿದೆ, ತ್ರಿಜ್ಯದ 2 ಪಟ್ಟು. ಸೊ ತ್ರಿಜ್ಯವನ್ನ 2 ಸಲ ಕೂಡಿದಾಗ ಏನ್ ಬರುತ್ತೆ ನಮ್ಗೆ, ಡಯಾಮೀಟರ್ ಸಿಗತ್ತೆ ಅಲ್ವಾ. ಸೊ ಅದೇ ಡಯಾಮೀಟರ್ ಏನಾಗತ್ತೆ, ತ್ರಿಜ್ಯದ 2 ಪಟ್ಟು. ಓಕೆ, ದಿಸ್ ಈಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಡಯಾಮೀಟರ್ ಅಂಡ್ ರೇಡಿಯಸ್. ಓಕೆ, ಸೊ ಇದು ಕೂಡ ಅರ್ಥ ಆಗಿದೆ ಅಲ್ವಾ. ಸೊ ಈಗ ನೋಡಿ ಇಲ್ಲೇನಿದೆ, 3 ಕೇಸಸ್ಗಳು, 3 ಫಿಗರ್ಗಳು ಕಾಣ್ತಾ ಇದೆ. ಸರ್ಕಲ್, 1 ಸ್ಟ್ರೇಟ್ ಲೈನ್, 1 ಸರ್ಕಲ್, ಸ್ಟ್ರೇಟ್ ಲೈನ್. ಸೊ ಈ ರೀತಿ 3 ಫಿಗರ್ಗಳು ಕಾಣ್ತಾ ಇದೆ. ಸೊ ಅದೇ ರೀತಿ 3 ಕೇಸಸ್ ಗಳನ್ನ ನಾನು ಇಲ್ಲಿ ಹೇಳಕ್ ಹೊರಟಿದ್ದೇನೆ. ಸೊ ಫಸ್ಟ್ ಫಿಗರ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಫಿಗರ್, ಸೊ ಇನ್ ದಿಸ್ ಫಿಗರ್ ದ ಲೈನ್ ಪಿ ಕ್ಯೂ ಅಂಡ್ ದಿ ಸರ್ಕಲ್. ಸೊ ಪಿ ಕ್ಯೂ ಲೈನ್ ಮತ್ತು ಸರ್ಕಲ್, ಸೊ ಇದು ಎರಡನ್ನು ಅಬ್ಸರ್ವ್ ಮಾಡಿ. ಸೊ ದಿಸ್ ಹ್ಯಾವ್ ಎನಿ ಕಾಮನ್ ಪಾಯಿಂಟ್. ಸೊ ಈ ಲೈನ್ ಮತ್ತೆ ಸರ್ಕಲ್ಗೆ ಯಾವ್ದಾದ್ರೂ ಕಾಮನ್ ಪಾಯಿಂಟ್ ಇದೆಯಾ? ಸೊ ಇಲ್ಲ ಅಲ್ವಾ. ಹಾಗಾಗಿ ನಾವಿಲ್ಲಿ ಏನ್ ಹೇಳ್ಬೋದು, ಇನ್ ದಿಸ್ ಕೇಸ್ ಪಿ ಕ್ಯೂ ಇಸ್ ಕಾಲ್ಡ್ ಎ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ವಿತ್ ರೆಸ್ಪೆಕ್ಟ್ ಟು ಸರ್ಕಲ್. ಸೊ ಸರ್ಕಲ್ಗೆ ವಿತ್ ರೆಸ್ಪೆಕ್ಟ್ ಟು ಸರ್ಕಲ್ ಪಿ ಕ್ಯೂ ಏನಾಗಿದೆ, ನಾನ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಗಿದೆ ಅಲ್ವಾ. ಹಾಗಾಗಿ ಇಲ್ಲಿ ಏನ್ ಹೇಳ್ಬೋದು ನಾವು, ದಿಸ್ ಪಿ ಕ್ಯೂ ಇಸ್ ದಿ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ವಿತ್ ರೆಸ್ಪೆಕ್ಟ್ ಟು ಸರ್ಕಲ್. ಓಕೆ, ಸೊ ಈ ಸರ್ಕಲ್ಗೆ ಮತ್ತೆ ಪಿ ಕ್ಯೂ ಲೈನ್ಗೆ ಯಾವುದೇ ರೀತಿಯ ಕಾಮನ್ ಲೈನ್ ಇಲ್ಲ. ಸೊ ಹಿಯರ್ ಪಿ ಕ್ಯೂ ಇಸ್ ದಿ ನಾನ್ ಇಂಟರ್ಸೆಕ್ಟಿಂಗ್, ಓಕೆ, ನಾನ್ ಇಂಟರ್ಸೆಕ್ಟಿಂಗ್ ಲೈನ್. ಕನ್ನಡದಲ್ಲಿ ಏನಂತೇವೆ, ಛೇದಕವಲ್ಲದ ರೇಖೆ ಅಂತ ಹೇಳ್ತೇವೆ. ಪಿ ಕ್ಯೂ ಏನಾಗತ್ತೆ ಮಕ್ಕಳೇ, ಈ ಸರ್ಕಲ್ಗೆ ಛೇದಕವಲ್ಲದ ರೇಖೆ ಅಂತ ಹೇಳ್ತೇವೆ. ಅದೇ ರೀತಿ ಎರಡನೆಯ ಡಯಾಗ್ರಾಮ್ ಅನ್ನ ನೋಡಿ. ಸೊ ಎರಡನೇ ಡಯಾಗ್ರಾಮ್ ಅನ್ನ ನೋಡಿ. ಸೊ ಇಲ್ಲೇನಾಗಿದೆ, ದೇರ್ ಆರ್ 2 ಪಾಯಿಂಟ್ಸ್. ಸೊ ಇಲ್ಲೇನಾಗ್ತಾ ಇದೆ, ಪಿ ಕ್ಯೂ ಮತ್ತು ಸರ್ಕಲ್ಗೆ 2 ಕಾಮನ್ ಪಾಯಿಂಟ್ಸ್ ಅನ್ನ ಕಾಣ್ತಾ ಇದ್ದೀರಾ. ಸೊ ಇಲ್ಲಿ ನೋಡಿ, ಎ ಮತ್ತು ಬಿ. ಸೊ ಎರಡು ಏನಾಗ್ತಾ ಇದೆ, ಪಿ ಕ್ಯೂ ಲೈನ್ಗೆ ಮತ್ತು ಸರ್ಕಲ್ಗೆ ಇರುವ ಕಾಮನ್ ಪಾಯಿಂಟ್. ಸೊ ಹಿಯರ್ we can say that the line PQ and the circle have 2 common points. So in this case we call this PQ as secant of the circle. Okay, so ಇಲ್ಲಿ ಏನಾಗ್ತಾ ಇದೆ ಹೇಳ್ತೀನಿ, ಇನ್ನೊಮ್ಮೆ ರಿಪೀಟ್ ಆಗಿ ಹೇಳ್ತೀನಿ. ಎ ಬಿ ಮತ್ತು ಎ ಬಿ ಏನಾಗಿದೆ, ಸರ್ಕಲ್ ಪಿ ಕ್ಯೂ ಅಲ್ಲೂ ಕೂಡ ಇದೆ. ಅದೇ ರೀತಿ ಸರ್ಕಲ್ ಅಲ್ಲೂ ಎ ಬಿ ಪಾಯಿಂಟ್ ಇದೆ, ಪಿ ಕ್ಯೂ ಲೈನ್ ಅಲ್ಲೂ ಕೂಡ ಎ ಬಿ ಪಾಯಿಂಟ್ ಇದೆ. ಸೊ ಇದು ಎರಡಕ್ಕೂ ಕಾಮನ್ ಆಗಿರೋ ಪಾಯಿಂಟ್ ಯಾವ್ದಾಯ್ತು, ಹಾಗಾದ್ರೆ ಎ ಬಿ ಆಯ್ತು. ಸೊ ಹಾಗಾಗಿ ನಾವಿಲ್ಲಿ ಪಿ ಕ್ಯೂ ಅನ್ನ ಸರ್ಕಲ್ಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾ ಇದ್ದೀವಿ, secant of the circle. So this PQ is the secant of the circle. So ಇದನ್ನ ಏನಂತ ಹೇಳ್ತೇವೆ, ಛೇದಕ ರೇಖೆ ಅಂತ ಹೇಳ್ತೇವೆ. ಓಕೆ, ಛೇದಿಸ್ತಾ ಇದೆ, ಕಟ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತೇವಲ್ವಾ, ಛೇದಕ ರೇಖೆ ಅಲ್ವಾ. ಸೊ ಇನ್ ಥರ್ಡ್ ಕೇಸ್, ಸೊ ಮೂರನೇ ಒಂದು ಕಂಡೀಷನ್ ಅನ್ನ ನೋಡಿ, ಮೂರನೇ ಒಂದು ಡಯಾಗ್ರಾಮ್ ಅನ್ನ ನೋಡಿ. ಸೊ ಇಲ್ಲಿ ಏನಾಗ್ತಾ ಇದೆ,
there is only one point. ಓಕೆ, ಸೊ ನೋಡಿ ಇಲ್ಲಿ ಜಸ್ಟ್ ಏನಾಗ್ತಾ ಇದೆ, ಸರ್ಕಲ್ಗೆ ಟಚ್ ಆಗಿದೆ ಅಷ್ಟೇ, ಜಸ್ಟ್ ಸ್ಪರ್ಶ ಮಾಡ್ತಾ ಇದೆ ಅಂತೀವಲ್ವಾ. ಸೊ ಇಲ್ಲಿ ಎ ಪಾಯಿಂಟ್ ಅಲ್ಲಿ ಏನಾಗಿದೆ, ಟಚ್ ಆಗಿದೆ. ಸೊ ಹಿಯರ್ ಎ, this A is the A which is the common point. Okay, so ಏನಾಗ್ತಾ ಇದೆ, ಅದು ಕಾಮನ್ ಪಾಯಿಂಟ್ to the line PQ and the circle. Okay, so ಏನಾಗ್ತಾ ಇದೆ ಇಲ್ಲಿ, A PQ ಗೂ ಮತ್ತು ಸರ್ಕಲ್ ಗೂ ಒಂದು ಕಾಮನ್ ಪಾಯಿಂಟ್. ಹಾಗಾದ್ರೆ ಇಲ್ಲಿ in this case the line is called, so the line is called a tangent. Okay, a tangent to the circle. Okay, so here this PQ is the tangent. Okay, ಹಾಗಾದ್ರೆ ಇಲ್ಲಿ ನಾವೇನ್ ಮಾಡಿದ್ವಿ, 3 ಕೇಸ್ ಅನ್ನ ಸ್ಟಡಿ ಮಾಡಿದ್ವಿ. ಒಂದು ನಾನ್ ಇಂಟರ್ಸೆಕ್ಟಿಂಗ್ ಲೈನ್. ಸೊ ಇಲ್ಲಿ ಸರ್ಕಲ್ ಮತ್ತು ಲೈನಿಗೆ ಯಾವುದೇ ರೀತಿ ಕಾಮನ್ ಪಾಯಿಂಟ್ ಇಲ್ಲ. ಸೊ ಅದನ್ನ ಏನಂತ ಹೇಳಿದ್ವಿ, ಪಿ ಕ್ಯೂ ಅನ್ನೋದು ಸರ್ಕಲ್ಗೆ ರಿಲೇಟೆಡ್ ಆಗಿ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳಿದ್ವಿ, ಛೇದಕವಲ್ಲದ ರೇಖೆ. ಅದೇ ರೀತಿ ಎರಡನೆಯ ಒಂದು ಕೇಸ್ನಲ್ಲಿ ಪಿ ಕ್ಯೂ ಲೈನಿಗೆ ಮತ್ತು ಸರ್ಕಲ್ಗೆ 2 ಕಾಮನ್ ಪಾಯಿಂಟ್ ಗಳನ್ನ ನೋಡಿದ್ವಿ. ಸೊ ಹಾಗಾಗಿ ಇಲ್ಲಿ ಪಿ ಕ್ಯೂ ಅನ್ನ ಏನ್ ಹೇಳ್ತಾ ಇದ್ದೇವೆ, ಸರ್ಕಲ್ಗೆ ಸಂಬಂಧಪಟ್ಟ ಹಾಗೆ ಸಿಕ್ಯಾಂಟ್. ಓಕೆ, ಸಿಕ್ಯಾಂಟ್ ಅಂದ್ರೆ ಏನ್ ಹೇಳಿ ಕನ್ನಡದಲ್ಲಿ, ಛೇದಕ ರೇಖೆ. ಓಕೆ, ಛೇದಿಸ್ಕೊಂಡು ಹೋಗೋದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ವಿಭಾಗಿಸೋದು, ಛೇದಿಸ್ಕೊಂಡು ಹೋಗೋದು. ಓಕೆ, ಪಿ ಕ್ಯೂ ಅನ್ನೋದೇನಾಯ್ತು, ಸಿಕ್ಯಾಂಟ್ ಆಯ್ತು. ಅದೇ ರೀತಿ ಥರ್ಡ್ ಕೇಸ್ ಅಲ್ಲಿ ಸರ್ಕಲ್ ಮತ್ತೆ ಒಂದು ಲೈನ್ ಪಿ ಕ್ಯೂ. ಸೊ ಇದೇನ್ ಮಾಡ್ತಾ ಇದೆ, ಸರ್ಕಲ್ ಅನ್ನ ಜಸ್ಟ್ ಟಚ್ ಮಾಡ್ತಾ ಇದೆ, ಜಸ್ಟ್ ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗ್ತಾ ಇದೆ ಅಷ್ಟೇ. ಸೊ ಆಗ ನಾವು ಈ ಸರ್ಕಲ್ಗೆ ರಿಲೇಟೆಡ್ ಆಗಿ ಪಿ ಕ್ಯೂ ಅನ್ನ ಏನಂತ ಹೇಳ್ತೇವೆ, ಟ್ಯಾಂಜೆಂಟ್. ಓಕೆ, ಸ್ಪರ್ಶಕ ಅಂದ್ರೆ ಏನಾಯ್ತು, ಸ್ಪರ್ಶಿಸ್ತಾ ಇದೆ. ಸೊ ಸ್ಪರ್ಶಕ ಅಂತ ಹೇಳಿದೆ. ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ, ಸೊ ಇಲ್ಲಿ ಸ್ಪರ್ಶಕ ಮತ್ತು ಸಿಕ್ಯಾಂಟ್, ಸೊ ಈ ಒಂದು ಕನ್ಫ್ಯೂಸ್ ಆಗತ್ತೆ ಈ ವರ್ಡ್ಗಳು. ಅದೇ ರೀತಿ ನಿಮ್ಗೆ ನೆಕ್ಸ್ಟ್ ಈ ಒಂದು ಥಿಯರಮ್ಸ್ ಬರುತ್ತಲ್ವಾ, ಸೊ ಇದ್ರ ಮೇಲೆ ಬರ್ತಾ ಇರತ್ತೆ. ಹಾಗಾಗಿ ಇದನ್ನ ರಿಪೀಟ್ ಆಗಿ ಹೇಳ್ತಾ ಇದ್ದೇನೆ, ಸೊ ಅರ್ಥ ಮಾಡ್ಕೊಳ್ಳಿ. ಟ್ಯಾಂಜೆಂಟ್ ಅಂದ್ರೆ ಏನು, ಸಿಕ್ಯಾಂಟ್ ಅಂದ್ರೆ ಏನು ಅಂತದನ್ನ. ಓಕೆ ಓಕೆ, ಸೊ ಈಗ ನಾವೇನ್ ಮಾಡೋಣ, ಈಗಾಗ್ಲೇ ನಾನು ಹೇಳಿದೆ ಈ ಒಂದು ಸರ್ಕಲ್ಗೆ ರಿಲೇಟೆಡ್ ಆಗಿರೋ ಕೆಲವೊಂದು ಪರಿಕಲ್ಪನೆಗಳನ್ನ, ಸೊ ಇದರ ಕಾನ್ಸೆಪ್ಟ್ ಗಳನ್ನ ನೋಡಿದ್ವಿ. ಸರ್ಕಲ್ಗೆ ರಿಲೇಟೆಡ್ ಆಗಿರೋ ಇಂಪಾರ್ಟೆಂಟ್ ಪಾರ್ಟ್ಸ್, ಸೊ ಅದನ್ನ ಡಿಫೈನ್ ಮಾಡಿದ್ದೀನಿ. ಸೊ ಈಗ ನೀವು ಒಂದೊಂದಾಗೆ ಹೇಳ್ತಾ ಹೋಗ್ಬೇಕು. ಸೊ ನಿಮ್ಗೆ ನಾನು ಹೇಳಿದ ಅರ್ಥ ಆಗಿದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ, ಸೊ ಒಂದೊಂದನ್ನೇ ಆನ್ಸರ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ನೇಮ್ ದಿ ಫಾಲೋವಿಂಗ್. ಫಸ್ಟ್ ಒನ್, ಸೊ ಓ ಏನಾಗತ್ತೆ ಹೇಳಿ, ಓ ಏನ್ ಹೇಳ್ತೀರಾ, ಬೇಗ ಬೇಗ ಆನ್ಸರ್ ಮಾಡ್ಬೇಕು ನೀವೇ. ಏನು ಓ ಏನಾಗತ್ತೆ ಹೇಳಿ. ಸೊ ಇನ್ ಸರ್ಕಲ್, ಸೊ ಇನ್ ದಿಸ್ ಸರ್ಕಲ್ ಓ ಇಸ್ ದಿ ಸೆಂಟರ್ ಅಲ್ವಾ. ಸೊ ಓ ಏನಾಗತ್ತೆ, ಸೆಂಟರ್. ಓಕೆ, ಸೆಂಟರ್ ಆಫ್ ದಿ ಸರ್ಕಲ್ ಅಲ್ವಾ. ಅದೇ ರೀತಿ ಎ ಬಿ, ಇನ್ ಸರ್ಕಲ್ ಎ ಬಿ ಏನಾಗತ್ತೆ ಹೇಳಿ. ಸೊ ಎ ಬಿ, ಸೊ ಎ ಬಿ ಏನ್ ಹೇಳಿ, ಹೇಳ್ತೀರಾ, ಎ ಬಿ ಏನಾಗತ್ತೆ, ಎ ಬಿ ಇಸ್ ದಿ, ಓಕೆ, ಎ ಬಿ ಇಸ್ ದಿ ಏನಾಗತ್ತೆ ಹೇಳಿ, ಎ ಬಿ ಏನಾಗತ್ತೆ, ಡಯಾಮೀಟರ್ ಅಲ್ವಾ. ಎ ಬಿ ಇಸ್ ದಿ ಡಯಾಮೀಟರ್, ಡಯಾಮೀಟರ್ ಆಫ್ ದಿ ಸರ್ಕಲ್. ಓಕೆ, ವಿಚ್ ಪಾಸಸ್ ಥ್ರೂ ದಿ ಸೆಂಟರ್. ಸೊ ಯಾವಾಗ ಒಂದು ಲೈನ್ ಸೆಗ್ಮೆಂಟ್ ಸೆಂಟರ್ ಇಂದ ಪಾಸ್ ಆಗತ್ತಲ್ವಾ, ಸೊ ಅದನ್ನ ಏನಂತ ಹೇಳ್ತೇವೆ ಮಕ್ಕಳೇ, ಡಯಾಮೀಟರ್ ಅಂತ ಹೇಳ್ತೇವೆ. ಸೊ ಯಾವ ಒಂದು ಲೈನ್ ಸೆಗ್ಮೆಂಟ್ 2 ಪಾಯಿಂಟ್ ಅನ್ನ ಟಚ್ ಮಾಡತ್ತೆ, ಬಟ್ ಅದು ಸೆಂಟರ್ ಇಂದ ಪಾಸ್ ಆಗ್ತಾ ಇರಲ್ಲ, ಸೊ ಅದನ್ನ ಏನಂತ ಹೇಳ್ತೇವೆ ನಾವು, ಕಾರ್ಡ್ ಅಂತ ಹೇಳ್ತೇವೆ. ಓಕೆನಾ. ಸೊ ಎಂ ಎನ್ ಏನಾಗತ್ತೆ ಹೇಳಿ, ಎಂ ಎನ್. ಸೊ ಎಂ ಎನ್ ಏನಾಗತ್ತೆ, ಟ್ಯಾಂಜೆಂಟ್. ಓಕೆ, ಗುಡ್. ಸೊ ಎಂ ಎನ್ ಏನಾಗತ್ತೆ, ಟ್ಯಾಂಜೆಂಟ್ ಆಗತ್ತೆ. ಸಾರಿ, ಎಂ ಎನ್ ಈಸ್ ದಿ ಸಿಕ್ಯಾಂಟ್ ಅಲ್ವಾ.
ಸೊ MN is the secant. secant ಅಂದ್ರೆ ಏನ್ ಹೇಳಿ, ಛೇದಕ ರೇಖೆ. ಸೊ ಇದನ್ನ secant ಅಂತ ಹೇಳ್ತೇವೆ. ಸೊ ಇಟ್ಸ್ ಹ್ಯಾವಿಂಗ್ ದಿ 2 ಕಾಮನ್ ಪಾಯಿಂಟ್. ಓಕೆ, ಸೊ XY. ಸೊ XY is the chord. ಓಕೆ, ಎಷ್ಟು ಪಟ ಪಟ ಆನ್ಸರ್ ಮಾಡ್ತಾ ಇದ್ದೀರಾ ಎಲ್ಲರೂ, ಅರ್ಥ ಆಗಿದೆ ಅಂತ ಅಲ್ವಾ? ಅದೇ ರೀತಿ P ಅನ್ನ ಏನಂತ ಹೇಳ್ತೇವೆ ಮಕ್ಕಳೇ? ನೋಡಿ, XY ಏನಾಗಿದೆ, ಟ್ಯಾಂಜೆಂಟ್. ಸೊ ಇದೊಂದು ಸ್ಪರ್ಶಕ, ಕನ್ನಡದಲ್ಲಿ ಹೇಳ್ತೇನೆ, XY ಸ್ಪರ್ಶಕ ರೇಖೆ ಆದ್ರೆ P ಏನಾಗಿದೆ ಮಕ್ಕಳೇ, ಸ್ಪರ್ಶಕ ಬಿಂದು. ಓಕೆ, ಒಂದ್ ಪಾಯಿಂಟ್ ಅಲ್ಲಿ ಟಚ್ ಆಗತ್ತಲ್ವಾ, ಸೊ ಹಾಗಾಗಿ ಇದು ಬಿಂದು. ಹಾಗಾದ್ರೆ ಇಲ್ಲಿ ಏನಾಯ್ತು ಮಕ್ಕಳೇ, P is the tangent point. Okay, this is the tangent point. Okay, here CD. So CD ಏನ್ ಹೇಳುತ್ತೆ, CD is the arc. ಓಕೆ, ಈ ವೃತ್ತದ ಮೇಲಿನ ಒಂದು ಪೋರ್ಷನ್. ಓಕೆ, ಈ ವೃತ್ತದ ಸರ್ಕಂಫರೆನ್ಸ್ ಅಲ್ವಾ? ಸೊ ಏನಾಗುತ್ತೆ, ವೃತ್ತದ ಸಂಪೂರ್ಣ ಭಾಗವನ್ನ ಏನಂತ ಹೇಳ್ತಾ ಇದ್ದೇವೆ ನಾವು, ಸರ್ಕಂಫರೆನ್ಸ್ ಅಂತ ಹೇಳ್ತಾ ಇದ್ರೆ, ಸೊ ಇಲ್ಲಿ ವೃತ್ತದ ಒಂದು ಭಾಗವನ್ನ ಏನಂತ ಹೇಳ್ತೇವೆ, ಆರ್ಕ್ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ CD ಏನಾಯ್ತು ಮಕ್ಕಳೇ, ಆರ್ಕ್ ಆಯ್ತು. ಓಕೆ, ಸರಿ. ಈಗ ನಿಮ್ಗೆ ಈ ಒಂದು ಸರ್ಕಲ್ಗೆ ಸಂಬಂಧಪಟ್ಟಂತ ಪಾರ್ಟ್ಸ್ ಗಳನ್ನ ಅಭ್ಯಾಸ ಮಾಡಿದ್ರಿ. ಅದೇ ರೀತಿ ಟ್ಯಾಂಜೆಂಟ್ ಅಂದ್ರೆ ಏನು, ಅದೇ ರೀತಿ ಸೀಕ್ಯಾಂಟ್ ಅಂದ್ರೆ ಏನು, ಹಾಗೆ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದನ್ನು ಕೂಡ ಕಲ್ತ್ರಿ. ಮೊದಲನೇ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಫಸ್ಟ್ ಕಾನ್ಸೆಪ್ಟ್ ಪಾರ್ಟ್ ಆಫ್ ದಿ ಸರ್ಕಲ್ ಅಲ್ವಾ? ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ಕಾನ್ಸೆಪ್ಟ್, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡೋಣ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ, ನೆಕ್ಸ್ಟ್ ಥಿಯರಮ್ ಅನ್ನ ಹೇಳೋಕ್ಕಿಂತ ಮೊದಲು ಒಂದು ಹಿಂದೆ ಕಲ್ತಿರುವಂತ ಒಂದು ಅಂಶವನ್ನ ಹೇಳ್ತಾನೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಾಮ್ ಎ ಪಾಯಿಂಟ್ ಲೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೀವು ಹಿಂದೆ ಕಲ್ತಿದ್ದೀರಾ. ಸೊ ಹಿಂದಿನ ತರಗತಿಯಲ್ಲಿ ಇದನ್ನ ಅಧ್ಯಾಯ ಮಾಡಿದ್ದೀರಾ. ಸೊ ಏನ್ ಹೇಳುತ್ತೆ ಹೇಳಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನೋಡಿ, ನಾನು ಹೇಳ್ತೇನೆ, ಇಲ್ಲಿ ಒಂದು ಪಾಯಿಂಟ್ ಅನ್ನ ಗುರುತಿಸ್ತೇನೆ. ಓಕೆ, ಏನ್ ಡೌಟ್ ಇದೆ ಕೇಳ್ಬೋದು, ಏನ್ ಡೌಟ್ ಇದ್ರು ಕೇಳ್ಬೋದು. ಸೊ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಅನ್ನ ಗುರುತಿಸ್ತೇನೆ. ಸೊ ಇದನ್ನ ಎ ಅಂತ ಹೇಳ್ತಾ ಇದ್ದೇನೆ. ಓಕೆ, ಸೊ ಹಿಯರ್ ಎ. ಸೊ ಅದೇ ರೀತಿ ಇಲ್ಲೊಂದು ಲೈನ್ ಅನ್ನ, ಸ್ಟ್ರೇಟ್ ಲೈನ್ ಅನ್ನ ತಗೊಳ್ತೇನೆ. ಓಕೆ, ಇಲ್ಲಿ ಪಿ ಕ್ಯೂ ಆರ್ ಎಸ್ ಟಿ ಯು. ಸೊ 4 ಪಾಯಿಂಟ್ ಅನ್ನ ಈ ಒಂದು ಸ್ಟ್ರೇಟ್ ಲೈನ್ ಮೇಲೆ ಗುರುತಿಸ್ತೇನೆ. ಅದನ್ನ ಬಿಟ್ಟು, ಅದರ ಲೈನ್ ಇನ್ನ ಬಿಟ್ಟು, ಸೊ ಒಂದ್ ಬಿಂದುವನ್ನ ಏನ್ ಮಾಡಿ, ಒಂದ್ ಪಾಯಿಂಟ್ ಅನ್ನ ಎ ಅಂತ ಹೆಸರಿಸ್ತೇನೆ. ಸೊ ಈ ಎ ಇಂದ ಒಂದು ಪಿ ಅನ್ನ ಸೇರಿಸ್ತೇನೆ, ಜಾಯಿನ್ ಮಾಡ್ತೇನೆ. ಅದೇ ರೀತಿ ಎ ಇಂದ ಕ್ಯೂ ಅನ್ನ ಜಾಯಿನ್ ಮಾಡ್ತೇನೆ. ಅದೇ ರೀತಿ ಎ ಇಂದ ಆರ್ ಅನ್ನ ಜಾಯಿನ್ ಮಾಡ್ತೇನೆ. ಅದೇ ರೀತಿ ಎ ಇಂದ ಎಸ್ ಅನ್ನ ಜಾಯಿನ್ ಮಾಡ್ತೇನೆ. ಓಕೆ, ಓಕೆ, ಆರ್ಕ್ ಅಲ್ವಾ? ಸೊ ಆರ್ಕ್ ಅನ್ನೋದು ಏನಾಗುತ್ತೆ ಮಕ್ಕಳೇ, ವಿಚ್ ಈಸ್ ದಿ ಪೋರ್ಷನ್ ಆಫ್ ಲಾರ್ಜ್ ಸರ್ಕಲ್. ಸೊ ನೋಡಿ, ಇಲ್ಲಿ
ಈ ಒಂದು ಸರ್ಕಲ್ ಅಲ್ವಾ, ಇದು ಸರ್ಕಲ್ ವಿಚ್ ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಸೊ ಈ ಒಂದು ಸರ್ಕಲಿನ ಒಂದು ಸ್ಮಾಲ್ ಪೋರ್ಷನ್, ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ, ಆರ್ಕ್ ಅಂತ ಹೇಳ್ತೇವೆ. ಇಷ್ಟೇ, ಎಲ್ ಬೇಕಾದ್ರೂ ತಗೊಳ್ಳಿ, ಸರ್ಕಲಿನ ಸ್ಮಾಲ್ ಪೋರ್ಷನ್, ಆಯ್ತಾ. ಸೊ ಇದನ್ನ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಎ ಬಿ ಅಂತ ಹೇಳ್ತೇನೆ, ಇದನ್ನ ಸಿ ಡಿ ಅಂತ ಹೇಳ್ತೇನೆ. ಹಾಗಾದ್ರೆ ಈ ಸರ್ಕಲ್ ಅಲ್ಲಿ ಆರ್ಕ್ ಯಾವ್ದಾಯ್ತು, ಎ ಬಿ ಮತ್ತು ಸಿ ಡಿ. ಸೊ ಈ ಒಂದು ಸರ್ಕಲ್, ಲಾರ್ಜ್ ಸರ್ಕಲಿನ ಸ್ಮಾಲ್ ಪೋರ್ಷನ್, ಸೊ ಇದನ್ನ ಏನಂತ ಹೇಳಿದೀನಿ ನಾನು, ಆರ್ಕ್ ಅಂತ ಹೇಳ್ತೇವೆ. ಓಕೆ, ದಿಸ್ ಇಸ್ ದಿ ಆರ್ಕ್. ಇಷ್ಟೇ ಆರ್ಕ್ ಅಂದ್ರೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಟು ಲೈನ್. ಓಕೆ, ನೋಡಿ ಇಲ್ಲಿ ಎ ಇಂದ ಪಿ ಕ್ಯೂ ಡಿಸ್ಟೆನ್ಸು, ಕ್ಯೂ ಡಿಸ್ಟೆನ್ಸು, ಆರ್ ಡಿಸ್ಟೆನ್ಸು, ಎ ಎಸ್, ಎ ಟಿ ಅಂಡ್ ಎ ಕ್ಯೂ. ಓಕೆ, ಸೊ ಇದು ಎಲ್ಲ ಡಿಸ್ಟೆನ್ಸ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ಎ ಆರ್ ಡಿಸ್ಟೆನ್ಸ್ ಏನಾಗಿದೆ ಹೇಳಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿದೆ ಅಲ್ವಾ. ಸೊ ಎ ಪಿ, ಎ ಕ್ಯೂ, ಎ ಎಸ್, ಎ ಟಿ, ಎ ಯು, ಸೊ ಇವುಗಳೆಲ್ಲ ಡಿಸ್ಟೆನ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ಎ ಆರ್ ಇಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಯಾವುದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರತ್ತೋ ಅದೇನಾಗಿರತ್ತೆ ಹೇಳಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರತ್ತೆ ಅಲ್ವಾ. ನೋಡಿ ಇಲ್ಲಿ ಇದೊಂದು ಪರ್ಪೆಂಡಿಕ್ಯುಲರ್ ಅಂದ್ರೆ ಲಂಬ ರೇಖೆ ಆಗಿರತ್ತೆ. ಸೊ ಇಲ್ಲಿ ನೋಡಿ 90 ಡಿಗ್ರಿ ಆಂಗಲ್ ಫಾರ್ಮ್ ಆಗತ್ತೆ. ಓಕೆ, ಸೊ ಹಿಯರ್ ಎ ಆರ್ ಇದು. ಸೊ ಇದೇನಾಯ್ತು ಮಕ್ಕಳೇ, ಈ ಒಂದು ಲೈನಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಯಾವಾಗ ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗತ್ತೆ, ಅದೇನಾಗಿರತ್ತೆ, ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿರತ್ತೆ. ಓಕೆ, ಸೊ ದಿಸ್ ಈಸ್ ದಿ ಪರ್ಪೆಂಡಿಕ್ಯುಲರ್. ದ ಸ್ಟೇಟ್ಮೆಂಟ್ ಇಸ್ perpendicular distance is the shortest distance from a point to line. ಓಕೆ, ಸೊ ಇಷ್ಟನ್ನ ಈಗಾಗಲೇ ನೀವು ಇದನ್ನ ಅಭ್ಯಾಸ ಮಾಡಿದ್ದೀರಾ 9th ಕ್ಲಾಸ್ ಅಲ್ಲಿ. ಸೊ ಲೋವರ್ ಕ್ಲಾಸಸ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಏನಾಗಿರತ್ತೆ, ಅದೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರತ್ತೆ ಅನ್ನೋದನ್ನ ಕಲ್ತಿದ್ದೀರಾ. ಸೊ ಯಾಕೆ ಇದನ್ನ ಹೇಳಿದೀನಿ ಅಂದ್ರೆ, ನೆಕ್ಸ್ಟ್ ಥೇರಮ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸೊ ಇದು ನಿಮ್ಗೆ ಹೆಲ್ಪ್ ಆಗತ್ತೆ. ಓಕೆ, ಸೊ let us consider the theorem, this concept 2. Okay, so theorem 1, the tangent at any point of a circle is perpendicular to the radius through the point of contact. Okay, so ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಂದು ಸರ್ಕಲ್ಗೆ ನಾವೇನ್ ಮಾಡ್ತಾ ಇದೀವಿ, ಒಂದು ಸ್ಪರ್ಶಕ, ಒಂದು ಟ್ಯಾಂಜೆಂಟ್ ಅನ್ನ ಹೇಳಿದ್ರೆ, ಸೊ ಆ ಟ್ಯಾಂಜೆಂಟ್ ಪಾಯಿಂಟ್ ಇದೆ ಅಲ್ವಾ, ಸೊ ಟ್ಯಾಂಜೆಂಟ್ ಪಾಯಿಂಟ್ ಇಲ್ಲಿ ಎಳೆದ ರೇಡಿಯಸ್, ಸೊ ಇದು ಏನಾಗಿರತ್ತೆ ಅಂತ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿರತ್ತೆ ಅಂತ ಹೇಳುತ್ತೆ. ಸೊ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಸೊ ಇಲ್ಲೇನಾಗತ್ತೆ, ಈ ಒಂದು ಸರ್ಕಲ್, ಸೊ ಸರ್ಕಲ್ ಅನ್ನ ತಗೊಳ್ತೇನೆ. ಸೊ ಇದಕ್ಕೆ ನಾನೊಂದು ಟ್ಯಾಂಜೆಂಟ್ ಅನ್ನ ತಗೊಳ್ತೇನೆ. ಸೊ ದಿಸ್ ಇಸ್ ದಿ ಟ್ಯಾಂಜೆಂಟ್ ಎಕ್ಸ್ ವೈ. ಓಕೆ, ಸೊ ಇಲ್ಲಿ ಪಿ ಅನ್ನೋದೇನಾಯ್ತು ಮಕ್ಕಳೇ, ಈ ಎಕ್ಸ್ ವೈ ಏನಾಯ್ತು, ಸರ್ಕಲ್ಗೆ ಟ್ಯಾಂಜೆಂಟ್ ಆದ್ರೆ ಪಿ ಏನಾಯ್ತು ಹೇಳಿ, ಟ್ಯಾಂಜೆಂಟ್ ಪಾಯಿಂಟ್ ಆಯ್ತಲ್ವಾ. ಸೊ ಈ ಪಿ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಸ್ಪರ್ಶಿಸ್ತಾ ಇದೆ. ಸೊ ಈ ಒಂದು ಟ್ಯಾಂಜೆಂಟ್ ಪಾಯಿಂಟ್ ಇಂದ ನಾನೇನ್ ಮಾಡ್ತೇನೆ, ಒಂದು ರೇಡಿಯಸ್ ಅನ್ನ ತಗೊಂಡ್ರೆ, ಸೊ ಇದೇನಾಗಿರತ್ತಂತೆ, ಯಾವಾಗ್ಲೂ 90 ಡಿಗ್ರಿ ಆಗಿರತ್ತೆ. ಸೊ ಇದೇ ಸ್ಟೇಟ್ಮೆಂಟ್. ಓಕೆ, ಸೊ ಇದನ್ನ ನಾವು ಪ್ರೂವ್ ಮಾಡ್ಬೇಕು, 90 ಡಿಗ್ರಿ ಅನ್ನೋದನ್ನ ಹೇಳ್ಬೇಕು. ಓಕೆ, ಸೊ ಪ್ರೂಫ್. So here this xy is the tangent. Okay, this is the tangent. So this xy is the tangent and p is the tangent point. Okay, this cd is the arc. Okay, correct it. Okay, ನೀವು ನಾನೇನಾದ್ರು ತಪ್ಪು ಮಾಡಿದ್ದನ್ನ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಓಕೆ ಭಾವಿಸ್ತೇನೆ ನಾನು. ಓಕೆ, ಸೊ ಪ್ರೂಫ್. Here
we are given a circle with center O and tangent xy to the circle at point P. So we need to prove that OP is perpendicular to XY. So ಇಲ್ಲಿ OP ಏನಾಗಿದೆ XY ಗೆ perpendicular ಆಗಿದೆ ಅನ್ನೋದನ್ನ ಹೇಳಬೇಕು ನಾವು. ಅಂದ್ರೆ this angle is 90 degree ಅನ್ನೋದನ್ನ ಪ್ರೂವ್ ಮಾಡಬೇಕು. OP is perpendicular to XY. ಸೊ ನಾವೇನ್ ಮಾಡೋಣ, ಇಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಳೋಣ. ಕನ್ಸ್ಟ್ರಕ್ಷನ್. ಟೇಕ್ a point Q on XY other than P and join OQ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, Q ಅನ್ನೋ ಒಂದು ಪಾಯಿಂಟ್ ಅನ್ನ ತಗೊಳ್ತಾ ಇದ್ದೇನೆ. ಸೊ ಇಲ್ಲಿ P ಇದೇನಾಗತ್ತೆ ಮಕ್ಕಳೇ, Q ಅಲ್ವಾ. ಸೊ Q ಒಂದು XY ಅನ್ನೋ ಒಂದು ಟ್ಯಾಂಜೆಂಟ್ ಮೇಲೆ P ಅನ್ನ ಹೊರತುಪಡಿಸಿ Q ಅನ್ನೋ ಒಂದು ಪಾಯಿಂಟ್ ಅನ್ನ ತಗೊಳ್ತಾ ಇದ್ದೇನೆ. ಸೊ ನೇಮ್ ಇಟ್ ಆಸ್ Q. ಸೊ ನೆಕ್ಸ್ಟ್ ಏನ್ ಮಾಡ್ತೇನೆ, OQ ಅನ್ನ ಜಾಯಿನ್ ಮಾಡ್ತಾ ಇದ್ದೇನೆ. ಸೊ OQ ಅನ್ನ ಜಾಯಿನ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ OQ ಜಾಯಿನ್ ಆಗ್ಬೇಕಾದ್ರೆ ಏನಾಗತ್ತೆ, ಈ ಸರ್ಕಲ್ ಅನ್ನ ಕಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಓಕೆ, ಸೊ ಹಿಯರ್ ಟೇಕ್ ಎ ಪಾಯಿಂಟ್ Q ಆನ್ XY ಅದರ್ ದನ್ P ಅಂಡ್ ಜಾಯಿನ್ OQ. ಓಕೆ, ಸೊ OQ ಅನ್ನ ಜಾಯಿನ್ ಮಾಡ್ತಾ ಇದ್ದೇನೆ. ಸೊ ಇಷ್ಟು ಗೊತ್ತಾಗಿದೆ ಅಲ್ವಾ. ಸೊ R ಏನಾಗಿದ್ದೇನೆ, which is the intersect this circle. Okay, so P is the point on the circle. Okay, here P is the point of contact. This P is the tangent point or point of contact anta ಹೇಳ್ತೇವೆ. Okay, so here this OQ ಅಲ್ವಾ. ಸೊ OQ ಏನಾಗಿದೆ, OQ ಏನಾಗಿದೆ ಮಕ್ಕಳೇ, OR ಗಿಂತ ದೊಡ್ಡದಾಗಿದೆ ಅಲ್ವಾ. ನಾವು Q ಅನ್ನೋ ಒಂದು ಬಿಂದುವನ್ನ XY ವನ್ನು ಒಂದು ಸ್ಪರ್ಶಕದ ಮೇಲೆ ಬರ್ದು ಸೊ OQ ಅನ್ನ ಜಾಯಿನ್ ಮಾಡಿದಾಗ ಸೊ OP ಗಿಂತ ಏನಾಗಿದೆ ಮಕ್ಕಳೇ, OQ ದೊಡ್ಡದಾಗಿದೆ ಅಲ್ವಾ. ಸೊ ಇದರ ಲೆಂತ್ ಏನಾಗಿದೆ ಮಕ್ಕಳೇ, ದೊಡ್ಡದಾಗಿದೆ. ಹಾಗಾದ್ರೆ ನಾವೇನ್ ಹೇಳ್ಬೋದು, ಇಲ್ಲಿ OR is less than OQ ಅಂತ ಬರಿಬೋದಾ. ಸೊ OR is less than OQ ಅಂತ ಬರೀತೇನೆ. ಯಾಕೆ ಹೇಳಿ, OR ಗಿಂತ ಏನಾಗಿದೆ, OQ ದೊಡ್ಡದಿದೆ. ಹಾಗಾಗಿ OR is less than OQ. ಸೊ ಹಿಯರ್ OR ಮತ್ತು OP ಏನಾಗಿದೆ ಹೇಳಿ, ಈ ಒಂದು ವೃತ್ತದ ಈ ಒಂದು ಸರ್ಕಲಿನ ರೇಡಿಯಸ್ ಅಲ್ವಾ. OR ಮತ್ತು OP ಏನಾಗಿದೆ ಮಕ್ಕಳೇ, ಈ ಒಂದು ವೃತ್ತದ ರೇಡಿಯಸ್. ಹಾಗಾಗಿ ಇದೇನಾಗಿದೆ, ಈಕ್ವಲ್ ಇರುತ್ತೆ. ಸೊ ಇದರ ಲೆಂತ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಹಾಗಾಗಿ ನಾವು ಏನ್ ರಿಪ್ಲೇಸ್ ಮಾಡ್ಬೋದು, ಇಲ್ಲಿ OR ಬದಲು ಏನ್ ಮಾಡ್ಬೋದು, ನಾನು OP ಅಂತ ಬರೀತೇನೆ. ಸೊ ಹಾಗಾದ್ರೆ OP ಕೂಡ ಏನಾಗತ್ತೆ, OQ ಗಿಂತ ಚಿಕ್ಕದಾಗಿರತ್ತೆ. ಸಪೋಸ್ ನಾನೇನಾದ್ರೂ ಇಲ್ಲಿ ಈ ಒಂದು ಟ್ಯಾಂಜೆಂಟ್, ಈ ಒಂದು ಸ್ಪರ್ಶಕದ ಮೇಲೆ ಇನ್ನೊಂದು ಬಿಂದುವನ್ನ ಗುರುತಿಸಿದೆ ಅಂತ ಇಟ್ಕೊಳ್ಳಿ. ಇದನ್ನ S ಅಂತ ತಗೊಳ್ತೇನೆ. ಸೊ ಇದನ್ನ ಜಾಯಿನ್ ಮಾಡಿದ್ದೀನಿ, S ಮತ್ತೆ O ಅನ್ನ ಜಾಯಿನ್ ಮಾಡ್ತೀನಿ. ಸೊ ಇದನ್ನ ಜಾಯಿನ್ ಮಾಡಿದಾಗ ಸೊ ಇದು ಕೂಡ ಏನಾಗತ್ತೆ ಹೇಳಿ, ಇದನ್ನ T ಅಂತ ಗೊತ್ತ. OT ಕೂಡ OS ಕೂಡ ಏನಾಗತ್ತೆ ಹೇಳಿ, OT ಗಿಂತ ದೊಡ್ಡದಾಗೆ ಇರುತ್ತೆ. ಅದೇ ರೀತಿ OU ಅಂತ ಗುರುತಿಸ್ಕೊಂಡ್ರೆ ಇದು ಕೂಡ ಏನಾಗತ್ತೆ, OK ಗಿಂತ ದೊಡ್ಡದಾಗೆ ಇರುತ್ತೆ. ಹಾಗಾದ್ರೆ ಇಲ್ಲಿ P ಅನ್ನ ಹೊರತುಪಡಿಸಿ ಈ ಒಂದು ಸ್ಪರ್ಶಕಕ್ಕೆ ಅತ್ಯಂತ ಈ ಒಂದು ತ್ರಿಜ್ಯದ ಸೆಂಟರ್ ಇಂದ ಸ್ಪರ್ಶಕದ ಒಂದು ಬಿಂದು ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಗೆ ನಿಯರ್ ಡಿಸ್ಟೆನ್ಸ್ ಯಾವ್ದಾಗತ್ತೆ ಹೇಳಿ, ಅದರ ಲಂಬ ದೂರ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಗತ್ತೆ, ಇದರ ಲಂಬ ದೂರ ಆಗಿರತ್ತೆ. ಸೊ ಹಾಗಾಗಿ ನಾವೇನ್ ಹೇಳ್ಬೋದು ಹೇಳಿ, ಸಿನ್ಸ್ ದಿಸ್ ಹ್ಯಾಪನ್ಸ್ ಫಾರ್ ಎವ್ರಿ ಪಾಯಿಂಟ್ ಆನ್ ದಿ ಲೈನ್ XY. ಸೊ ಈ XY ಲೈನ್ ಮೇಲೆ ಯಾವುದೇ P ಅನ್ನ ಹೊರತುಪಡಿಸಿ ಯಾವುದೇ ಒಂದು ಬಿಂದುವನ್ನ ಬರೆದ್ರೂ ಕೂಡ ಸೊ
ದಿಸ್ OP ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಓಕೆ, ಸೊ ಈಗಾಗಲೇ ನೀವು ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿದ್ದನ್ನ ಪುನರ್ಮನನ ಮಾಡ್ಕೊಂಡಿದ್ದೀರಾ. ಸೊ ಯಾವುದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೋ ಅದು ಯಾವಾಗ್ಲೂ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ ಅಲ್ವಾ. ಹಾಗಾಗಿ ನಾನು ಇಲ್ಲಿ ಏನ್ ಹೇಳ್ತೇನೆ, OP ಈಸ್ ದಿ ಶಾರ್ಟೆಸ್ಟ್ ಆಫ್ ಆಲ್ ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ O to the point XY. So here OP is perpendicular to XY. Okay, so P ಅನ್ನ ಹೊರತುಪಡಿಸಿಕೊಂಡು ಸೊ ಈ ಒಂದು ಸ್ಪರ್ಶಕ ಟ್ಯಾಂಜೆಂಟ್ ಮೇಲೆ ಯಾವುದೇ ಒಂದು ಪಾಯಿಂಟ್ ಅನ್ನು ತಗೊಂಡ್ರು ಕೂಡ ಅದು ಲಾಂಗೆಸ್ಟ್ ಡಿಸ್ಟೆನ್ಸ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ್ದಾಗಿರುತ್ತೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿರತ್ತಲ್ವಾ, ಸೊ ಅದೇ ಏನಾಗಿರುತ್ತೆ, ಇದರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಓಕೆ, ಸೊ ಈ ಥಿಯರಮ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಓಕೆ, ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಎನಿ ಡೌಟ್ಸ್ ಇನ್ ದಿಸ್ ಚಾಪ್ಟರ್? ಏನಾದ್ರೂ ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ಎನಿ ಡೌಟ್ಸ್ ಇಲ್ಲ ಅಲ್ವಾ? ಓಕೆ, ಅರ್ಥ ಆಗಿದೆಯಲ್ವಾ ಕಲ್ಸಿರೋದು? ಅರ್ಥ ಆಗ್ತಾ ಇದೆಯಲ್ವಾ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಆಗಿ ತಿಳ್ಕೊಂಡ್ರೆ ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಯಾವ್ದಾದ್ರು ಒಂದು ವರ್ಡ್ ಅನ್ನ ಹೇಳಿದಾಗ ಸೊ ಅದ್ರ ಡೆಫಿನೇಷನ್ ಅದಂದ್ರೆ ಏನು ಅಂತ ಗೊತ್ತಿರ್ಬೇಕು. ಟ್ಯಾಂಜೆಂಟ್ ಅಂದ್ರೆ ಈಗ ಟ್ಯಾಂಜೆಂಟ್ ಅನ್ನೋ ವರ್ಡ್ ಬರುತ್ತೆ. ಸೊ ಆಗ ನಿಮ್ಗೆ ಟ್ಯಾಂಜೆಂಟ್ ಅಂದ್ರೆ ಏನು ಅಂತ ಗೊತ್ತಾದ್ರೆ ಸೊ ಅರ್ಥ ಆಗತ್ತೆ ಆ ಪ್ರಾಬ್ಲಮ್. ಸೀಕ್ಯಾಂಟ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ಸೊ ಹಾಗೆ. ಸೊ ಡೌಟ್ಸ್ ಇದ್ರೆ ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, yeah, P is the point of contact. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಏನ್ ಹೇಳಿ? ಸಿಂಗಲ್ ಪಾಯಿಂಟ್. ಓಕೆ, ಸಿಂಗಲ್ ಪಾಯಿಂಟ್ ವೇರ್ ಲೈನ್ ಟಚಸ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಓಕೆ, ಸೊ ಯಾವ ಒಂದು ಸಿಂಗಲ್ ಪಾಯಿಂಟ್ ಟ್ಯಾಂಜೆಂಟ್ ಪಾಯಿಂಟ್ ಅನ್ನ ಟಚ್ ಮಾಡತ್ತಲ್ವಾ, ಸೊ ಅದನ್ನ ನಾವೇನಂತ ಹೇಳ್ತೇವೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತೇವೆ. ಓಕೆ, ಸೊ ಟ್ಯಾಂಜೆಂಟ್ ಪಾಯಿಂಟ್, ಸೊ ಇದನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಸೊ ಇಲ್ಲಿ ಈ ಒಂದು ಸರ್ಕಲ್ ಅನ್ನ ತಗೊಂಡ್ರೆ so when the point, this point which touches the circumference of the circle, so ಈ ಒಂದು ಪರಿಧಿಯ ಮೇಲೆ ಯಾವ್ದಾದ್ರು ಒಂದು ಬಿಂದುವನ್ನ ಟಚ್ ಮಾಡತ್ತಲ್ವಾ, ಸೊ ಆ ಒಂದು ಪಾಯಿಂಟ್ ಅನ್ನ ಏನಂತ ಹೇಳ್ತೇವೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಸೊ ದಿಸ್ ಇಸ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಸೊ let's end the class. We will continue in the next class. Thank you all.